ಲ್ಯಾಂಡ್ ಲಾರ್ಡ್ ಇವತ್ತು ಜಸ್ಟ್ ವಾಚ್ ದ ಫಿಲ್ಮ್ ಲ್ಯಾಂಡ್ ಲಾರ್ಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗಿನ ಒಂದು ಇದರಲ್ಲಿ ಒಂದು ಈ ತರ ಸ್ಟೈಲ್ ಆಫ್ ಫಿಲ್ಮ್ ಒಂದು ಹಳ್ಳಿ ಸೊಗಡಿನ ಸಿನಿಮಾ ತುಂಬಾ ಸಿನಿಮಾ ಜ್ಞಾಪಕ ಬರುತ್ತೆ. ರಿಚ್ ಅಂಡ್ ಪೂವರ್ ಡಿಫ್ರೆನ್ಸಿಯೇಷನ್ ಜಾತಿ ಅಂತ ಮಾತ್ರ ಅಲ್ಲ, ಅಂದ್ರೆ ಒಂದು ಕಡೆ ಈ ಕ್ಲಾಸ್ ಅಂತೀವಿ ನಾವು, ಈ ತರ ವರ್ಕಿಂಗ್ ಕ್ಲಾಸ್, ಹೈಯರ್ ಕ್ಲಾಸ್. ಸೊ ಆ ಕ್ಲಾಸ್ ನ ಒಂದು ಡಿಫ್ರೆಂಟ್ ಸ್ಟೈಲ್ ಇವಾಗಿನ ಸ್ಟೈಲ್ ನಲ್ಲಿ ಆಗಿನ ಜನರೇಷನ್ ಸ್ಟೋರಿ ಅಂಡ್ ಪರ್ಫಾರ್ಮೆನ್ಸಸ್ ತುಂಬಾ ಚೆನ್ನಾಗಿದೆ. ವಿಜಯ್ ಯೂಶಲ್ ಆಗಿ ಬೇರೆ ತರ ನೋಡಿ ಒಂದು ಹೊಸ್ತರವಾದ ಒಂದು ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನೋಡಿದಾಗ ಬೇಜಾರ್ ಜ್ಞಾಪಕ ಬರುತ್ತೆ. ಆ ಕ್ಯಾರೆಕ್ಟರ್ ನೋಡಿದಾಗ ನನಗೆ ಐ ಗೆಟ್ ಅಟ್ಯಾಚ್ ಟು ಬೇಜಾರ್. ಆ ಮಗಳ ರೋಲ್ ಮಾಡ್ಬೇಕಾದ್ರೆ ಆ ಚಿಕ್ಕ ವಯಸ್ಸು ಮಗು, ಆ ಮಗುನೇ ಮಾಡಿರೋದು ಬೇಜಾರಿಲ್ಲ. ದೊಡ್ಡ ಮಗಳು ವಿಜಯ್ ಮಗಳು ಮಾಡಿದ್ದಾರೆ. ಫಸ್ಟ್ ಫಿಲ್ಮ್ ಅನ್ಸಿದ್ದಾರೆ, ಫಸ್ಟ್ ಫಿಲ್ಮ್ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿದೆ. ಬಹಳ ಸಟ್ಲ್ ಆಗಿದೆ, ಏನು ತುಂಬಾ ಓವರ್ ಮಾಡಕ್ ಹೋಗಿಲ್ಲ. ಎಷ್ಟು ಬೇಕೋ ಸಿನಿಮಾ ಅಷ್ಟೊಂದು. ಯಾಕಂದ್ರೆ ಯೂಶಲ್ ಆಗಿ ಏನ್ ಮಾಡ್ತೀವಿ, ಓವರ್ ಡೂ ಮಾಡ್ತಾರೆ, ಬಟ್ ಬಹಳ ಸಟ್ಲ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ಗೆ ಒಂದು ತೂಕ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಪೊಲೀಸ್ ಕ್ಯಾರೆಕ್ಟರ್ನ ಸುಮ್ಮನೆ ಒಂದು ಮಾಮೂಲಿ ಹೀರೋಯಿನ್ ಕ್ಯಾರೆಕ್ಟರ್ ತರ ಮಾಡಕ್ ಹೋಗಿಲ್ಲ. ಒಂದು ಏನಂತೀವಿ, ಗ್ಲಾಮರ್ ಆಗಿ ಅಲ್ದೇನೆ ಒಂದು ಡಿಗ್ಲಾಮರೈಸ್ಡ್ ಆಗಿ ಒಂದು ತಮಿಳ್ ಫಿಲ್ಮ್ ಯೂಶಲ್ ಮಾಡ್ತಾರೆ ರೀತಿಯಲ್ಲ, ಆ ರೀತಿ ಒಂದು ಸ್ಟಾರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಫ್ಯೂಚರ್ ಇದೆ, ಒಳ್ಳೆ ಫ್ಯೂಚರ್, ಫೈನ್ ಫ್ಯೂಚರ್. ರಾಜ್ಬೀರ್ ಶೆಟ್ಟಿದು ಬಹಳ ಸರ್ಪ್ರೈಸಿಂಗ್ ಅದಾಗ ಹೇಳಿದೆ, ಏನು ಎಂಟೈರ್ಲಿ ನಮ್ಗೆ ಜೂನಿಯರ್ ವಜ್ರಮಣಿ ನೋಡ್ತಾನೆ. ಸಡನ್ ಟ್ರಾನ್ಸ್ಫಾರ್ಮೇಶನ್. ಐ ಥಿಂಕ್ ಒಬ್ಬ ನಟ ಯಾವ ರೋಲ್ ಬೇಕಾದ್ರೆ ಮಾಡ್ಬಾರ ಅನ್ನೋಕೆ ರಾಜ್ಬೀರ್ ಶೆಟ್ಟಿ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ. ಅಂಡ್ ಡೈರೆಕ್ಟರ್ ತುಂಬಾ ಎಂಗೇಜಿಂಗ್ ಆಗಿ ಮಾಡಿದ್ದಾರೆ. ಅಂಡ್ ಪ್ರೊಡಕ್ಷನ್ ವೈಸ್ ತುಂಬಾ ಹೇಳ್ತೀವಿ, ಫಿಲ್ಮ್ ಏನ್ ಬೇಕೋ ಅದನ್ನ ಚೆನ್ನಾಗಿ ಓದಿಕೊಟ್ಟಿದ್ದಾರೆ. ಯೂಶಲ್ ಆಗಿ ರೂರಲ್ ಫಿಲ್ಮ್ ಅಂದ ತಕ್ಷಣ ಕಮ್ಮಿ ಮಾಡ್ಬೇಕಂತ ಗ್ರ್ಯಾಂಡ್ಯೂರ್ ಮಾಡಿದ್ದಾರೆ. ಅಂಡ್ ಇಟ್ ಲುಕ್ ರಚಿತಾ ಅವ್ರ ಪಾತ್ರ ಬಹಳ ಅಪರೂಪ. ಅಂದ್ರೆ ಅವರ ಸಾಫ್ಟ್ನೆಸ್ ಇದೆ, ಆ ರಫ್ನೆಸ್ ಇದೆ. ಯಾಕಂದ್ರೆ ಒಂದು ಹೆಣ್ಣು ಸಾಫ್ಟ್ ಯಾವಾಗ ಇರ್ಬೇಕು ಸಾಫ್ಟ್ ಆಗಿರ್ತಾರೆ, ಯಾವಾಗ ರಫ್ ಆಗ್ಬೇಕು ಅವ್ರು ರಫ್ ಆಗಬೇಕು. ಅಂಡ್ ವಿಜಯ್ ಮಾತ್ರ ನಮ್ಗೆ ತುಂಬಾ ಸರ್ಪ್ರೈಸಿಂಗ್ ಇರಬೇಕಂದ್ರೆ ಬಹಳ ಸಟ್ಲ್ ಆಗಿ ಇವನ್ ಹೈಯರ್ ನೋಟ್ ಇರ್ಬೇಕಾದ್ರೆ ಬಹಳ ನೀಟಾಗಿ ಹೇಳಿದ್ರು. ಅಂದ್ರೆ ಒಂದು ಹ್ಯೂಮರ್ ಇದೆ ಅವ್ರಿಗೆ, ಆ ಹ್ಯೂಮರ್ ಎಲ್ಲೂ ಬಿಟ್ಟಿಲ್ಲ. ಮಿಡಿಲ್ ಅವರು ಒಂದು ಬೇರೆ ವೇಷದಲ್ಲಿ ಬಂದ್ರು ಆ ಹ್ಯೂಮರ್ ಕೊನೆವರೆಗೂ ಆ ಜೈಲಿ ಅವ್ರು ಬಂದಾಗ, ರಾಜ್ಬೀರ್ ಶೆಟ್ಟಿ ಹೊರಡೆ ಬಂದಾಗ ಅದು ಕಾಮಿಡಿಯಾಗೆ ಎಂಡ್ ಆಗಿ ಬಹಳ ಚೆನ್ನಾಗಿ ಆಕ್ಷನ್ ಬ್ಲಾಕ್ ಆಗಿ ಮಾತ್ರ ಯೂಶಲಿ ಗುಡ್ ಅಟ್ ಆಕ್ಷನ್. ಓವರ್ ಆಲ್ ಫಿಲ್ಮ್ ವೆರಿ ಎಂಗೇಜಿಂಗ್ ಅಂಡ್ ತುಂಬಾನೇ ಅಂಡ್ ಮಸ್ಟ್ ವಾಚ್ ಫಿಲ್ಮ್. ಯಾಕಂದ್ರೆ ಈಗಿನ ಜನರೇಷನ್ ನಾವು ವರ್ಕಿಂಗ್ ಕ್ಲಾಸ್, ಅಪ್ಪರ್ ಕ್ಲಾಸ್ ನೋಡಕ್ ಹೋಗ್ಬಾರ್ದು. ಆಲ್ ಕ್ಲಾಸ್ ಒನ್ ಅನ್ನೋದಕ್ಕೆ ತುಂಬಾ ಸೂಕ್ತವಾದ ಫಿಲ್ಮ್. ತುಂಬಾ ಕಮ್ಮಿ ಆಗ್ತದೆ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡುವಂತ ಸಿನಿಮಾಗಳು ಕನ್ನಡದಲ್ಲಿ ಸಂಪತ್ತಿಗೆ ಎಲ್ಲೂ ಅದನ್ನ ತೋರಿಸ್ಕೊಡ್ತಾ ಇದೆ. ಬಟ್ ಇದು ಇಲ್ಲಮ್ಮ, ಆಗಿನ ಕಾಲದಿಂದ ಇದೆ. ಆಗಿನ ಕಾಲದಲ್ಲಿ ಇದ್ರು ಈಗಿನ ಕಾಲದಲ್ಲಿ ಮರಿತಾ ಇದ್ದಾರೆ. ಆ ಮರಿಬಾರ್ದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇರೋದು ನಾವೆಲ್ಲ ಸಿನಿಮಾಗಳು. ಯಾಕೆ ಈ ಸಿನಿಮಾಗಳು ಮಾಡ್ತಾ ಇದ್ದೀವಿ ಅಂದ್ರೆ ದೇ ಫರ್ಗೆಟ್. ಅವ್ರು ಹೇಳ್ತಾರೆ ನಾವು ಮಾತ್ರ ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದು ಹೇಳ್ತೀವಿ, ಒಂದು ಪರಿಸರ ತರ್ತಾ ಇದ್ದಾರೆ. ಅದು ಇರಬಾರ್ದು. ಪಕ್ಕದಲ್ಲಿ ಏನಾಗುತ್ತೆ ಅನ್ನೋದನ್ನ ಒಂದು ಕಾಳಜಿ ವಹಿಸ್ಬೇಕು. ನಾವು ಚೆನ್ನಾಗಿದ್ರೆ ಸಾಕು. ಏನೋ ರಾತ್ರಿ ಸೌಂಡ್ ಬರುತ್ತೆ, ಯಾರು ಕೇರ್ ಮಾಡದೆ ಮಲಗ್ಬಿಡ್ತಾರೆ, ನಮ್ಗೆ ಯಾಕೆ ಬೇಕಪ್ಪ ಇದು ಅಂತ. ಇಲ್ಲ, ಯು ಶುಡ್ ಹ್ಯಾವ್ ದಟ್. ಏನ್ ಆಗಿದೆ ಅದಕ್ಕಂತ ಹೋಗಿ ಅನ್ನೆಸರಿ ಹೋಗಿ ಸಿಗಾಕಪ್ಪ. ಅಟ್ಲೀಸ್ಟ್ ಯು ಶುಡ್ ಸಿ ವಾಟ್ ಇಸ್ ಹ್ಯಾಪನಿಂಗ್. ಪಕ್ಕದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೇನಾಗುತ್ತೆ, ಒಂದು ಬಾಂಡೇಜ್ ಬೆಳೆಯುತ್ತೆ. ಬರೀ ಫ್ಯಾಮಿಲಿ ಒಳಗಡೆ ಬಾಂಡೇಜ್ ಬೆಳೆದಿ ಸಾಕು. ಸೊಸೈಟಿ ಬದುಕ್ಬೇಕಾದ್ರೆ ಎಲ್ಲರ ಜೊತೆ ಬಾಂಡೇಜ್ ಬೆಳೆದ್ರೆ ಸೊಸೈಟಿ ಆಗುತ್ತೆ. ಸೊಸೈಟಿ ನಾವು ಬದುಕಿ ಇನ್ನೊಬ್ರು ಬದುಕ್ತಾರೆ. ಸೊ ಇನ್ನೊಬ್ಬರ ಒಂದು ಪ್ರಾಬ್ಲಮ್ ನಾವು ಅದಕ್ಕೆ ಸ್ಪಂದನೆ ಮಾಡ್ಬೇಕು. ಗುಡ್, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ಲೇಬೇಕಲ್ಲ. ಅದೇ ಹೇಳ್ತೀನಿ, ಇವಾಗೆಲ್ಲ ಮರಿತಾ ಇದಾರೆ, ಅದನ್ನ ನಾವು ಜ್ಞಾಪಿಸ್ತಾ ಹೋಗ್ಬೇಕು. ಇವಾಗ ಟೀಚಿಂಗ್ ಯಂಗ್ಸ್ಟರ್ಸ್ ಬಹಳ ಮುಖ್ಯ ಇದೆ. ದೇ ಶುಡ್ ನೋ ವಾಟ್ ಇಸ್ ಅವರ್ ಕಾನ್ಸ್ಟಿಟ್ಯೂಷನ್, ಏನಿದೆ ಲಾ, ಏನಿರುತ್ತೆ, ಯಾವ ರೀತಿ ಬದುಕಬೇಕು, ಯಾವ್ದು ಮರ್ಯಾದೆ ಕೊಡ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ರೆಸ್ಪೆಕ್ಟ್ ಕೊಡಬೇಕು, ಪೊಲೀಸ್ ಮೇಲೆ ಕೈ ಮಾಡಬಾರ್ದು. ಬಟ್ ಸಿ ದಟ್ ನಾಲೆಡ್ಜ್ ಆಫ್ ನಾಟ್ ಗೆಟಿಂಗ್ ಇನ್ ಟು ದಟ್ ಕ್ಯಾರೆಕ್ಟರ್, ಒಳ್ಳೆ ನಾಲೆಡ್ಜ್ ಯೂಸ್ ಮಾಡಿ ಅದನ್ನ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರ ನಿಜ ಕೂಡ ಡೈರೆಕ್ಟ್ ಇವಾಗ. ಸೊ ಹಿ ವಿಲ್ ಹ್ಯಾವ್ ದಟ್ ಐಡಿಯಾ ಆಲ್ಸೋ. ಒಂದ್ಸಲ ಡೈರೆಕ್ಟರ್ಸ್ ಆಕ್ಟರ್ ಆಗಿರ್ತೀನಿ ಅದೇ ನಾವು ಆಲ್ರೆಡಿ ಅದಕ್ಕೆ ನಾವು ರಾಜ್ಬೀರ್ ಶೆಟ್ಟಿಗೆ ಹೇಳಿದ್ರು ಒಂದು ಫಿಲ್ಮ್ ಮಾಡಿ ಅಂತ, ವಿಜಯ್ ಹೇಳ್ತೀವಿ. ಸೊ ಐ ಆಮ್ ಡೈರೆಕ್ಟರ್ಸ್ ಆಕ್ಟರ್ ಆಲ್ವೇಸ್. ಐ ವಾಂಟ್ ಟು ವರ್ಕ್ ವಿತ್ ಆಲ್ ಯಂಗ್ಸ್ಟರ್ಸ್. ಹೊಸ ಐಡಿಯಾ ವರ್ಕ್ ಮಾಡಬೇಕು. ರಾಜ್ಬೀರ್ ಶೆಟ್ಟಿ ಪ್ರಾಮಿಸ್ ಮಾಡಿದ್ದಾರೆ. ಐ ಥಿಂಕ್
ವಿಜಯ್ ಹೇಳಿದ್ದಾರೆ. ಸೊ ವಿ ಬೋತ್ ರಿಪೀಟೆಡ್. ದ್ರೋಣ ಒಬ್ಬರನ್ನ ಬೆನ್ನಿನೆಲ್ಲ ಸ್ಟಾರ್ಟ್ ಮಾಡಿ ಅಂತ ಮಧ್ಯ ಹಂತದಲ್ಲಿ ಈಗ ವಿಜಯ್ ಆಲ್ವೇಸ್ he was always with me. ನಾವು ವಿಜಯ್ನ ಅವ್ರು ಬೆಳೆಯೋ ರೀತಿಲಿ when he came as just 2 scene ಜೊತೆಲಿ ಮಾಡಿದ್ದಾರೆ, ಮೈನ್ ವಿಲನ್ ಆಗು ಮಾಡಿದ್ದಾರೆ. ಅದ್ರ ಜೊತೆ ನಾನು ಸೀನ್ಸ್ ಗ್ರೋತ್ ಯಾವಾಗಿಂದ ನನಗೆ ಅವ್ರ ಜೊತೆಲಿ ಒಡನಾಟ ಆಗಲಿ. when I was in anything problem, but he was there, he cried for me. ಅದು ಯಾವತ್ತೂ ನಾವು ಮರೆಯಲ್ಲ. ಯಾಕಂದ್ರೆ ದಟ್ ಥಿಂಗ್ ಅದೆಲ್ಲ ಒಂದು ಸ್ಟ್ರಾಂಗ್ ಬಾಂಡೇಜ್. ರಾಜ್ವಿ ಶೆಟ್ಟಿ ಇದ್ದಾರೆ 45 ಶೂಟಿಂಗ್ ವಾಟ್ ಬಾಂಡೇಜ್ he gave me when I went through something. So ಆ ಮೆಂಟಲ್ ಅಗ್ನಿಲಿ ಇವರೆಲ್ಲ ಇದ್ದಿದ್ದು ಐ ಕ್ಯಾಂಟ್ ಫರ್ಗೆಟ್. So anything for Vijay, anything for Rajvi Shetty, they are always there. And apart from that, ನಮ್ಮ ಭಾಷೆ ನಮ್ಮ ಕನ್ನಡ ಸಿನಿಮಾ. ಥ್ಯಾಂಕ್ ಯು. ಅವ್ರು ಬೆನ್ನಿಂದ ವಿ ಆರ್ ಟುಗೆದರ್. ನನ್ನಿಂದ ಅವ್ರು ಇರ್ತಾರೆ, ಅವರಿಂದ ನಾ ಇರ್ತೀನಿ. ಥ್ಯಾಂಕ್ ಯು. ಓಕೆ, ಗಾಡ್ ಬ್ಲೆಸ್ ಯು. I need a God bless you. Oh, that's good. Very nice performance. ಇಂಗ್ಲಿಷ್ ಬೆಳ್ಳಿಗಿದ್ರೆ ಅಲ್ಲಿ Thank you, sir. Thank you, sir. ಸರ್ ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.